try to discussing about the climatic conditions of our country. So we have already discussed about three important seasons. One is winter season. Don't say, just listen. One is winter season. Second one is summer season. And third one is rainy season. So rainy season in our country is also called as southwest monsoon season. Remember, during at that time, 75% of the India receives rainfall during that time. So this rainy season or southwest monsoon winds can be divided into two branches. One is Arabian Sea branch and another one is Bay of Bengal branch. Arabian Sea branch is struck by Western Ghats and receives heavy rainfall to the western sides of Western Ghats. So the rains flow or go to the eastern sides of Western Ghats, rain decrease. The eastern sides of Western Ghats are called as rain shadow areas. In the same way, Arabia Bay of Bengal branches struck by the Arunachal Pradesh and Assam. So heavy rainfall to that area. So the eastern sides got heavy rainfall and western sides of eastern Ghats got low rainfall. So that is called as the rain shadow area. So totally after that incident, we try to discussing about retreating monsoon season. Another important season is retreating monsoon season. Which one? Retreating monsoon season. Monsoon season. ಅಂದ್ರೆ ಹಿಂಗಾರು ಮಾರುತಗಳ ಕಾಲ ಅಂದ್ರೆ ಕರೆಕ್ಟ್. Retreating monsoon season. So remember, in our country, so retreating monsoon season ಯಾಕೆ ಪ್ರಾರಂಭವಾಗುತ್ತೆ ಅಂದ್ರೆ ಸೊ ಇನ್ ದ ಅರ್ಲಿ ಅಕ್ಟೋಬರ್ನ ಪ್ರಾರಂಭದಲ್ಲಿ ನೋಡಿ ಮಳೆಗಾಲ ಕೊನೆಗೊಳ್ಳುತ್ತೆ ಆಗ. ಸೊ ಇನ್ ದ ಅರ್ಲಿ ಪಾರ್ಟ್ ಆಫ್ ಅಕ್ಟೋಬರ್ ಮಂತ್, ಅಕ್ಟೋಬರ್ ತಿಂಗಳಿನ ಪ್ರಾರಂಭದಲ್ಲಿ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಸೊ ಇಲ್ಲಿ ಡ್ಯೂ ಟು ಡಿಕ್ರೀಸ್ ಟೆಂಪರೇಚರ್ and low pressure are gradually replaced. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಲೋ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ ಉಂಟಾಗುತ್ತೆ ಗ್ರಾಜುಲಿ. ರಿಮೆಂಬರ್, ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಅರ್ಲಿ ಅಕ್ಟೋಬರ್ ಏನು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಡಿಕ್ರೀಸ್ ಆಫ್ ಟೆಂಪರೇಚರ್ ಅಂಡ್ ಡಿಕ್ರೀಸ್ ಆಫ್ ಲೋ ಪ್ರೆಷರ್ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್ ಏರಿಯಾ ಗ್ರಾಜುಲಿ replaced by the high pressure over land mass. ಅರ್ಥ ಮಾಡ್ಕೊಳ್ಳಿ. So from the early month of October, so in our country, temperature becomes low and pressure became also low. This gradually ಹಂತವಾಗಿ ಏನಾಗ್ತಾ ಹೋಗುತ್ತೆ, ಕನ್ವರ್ಟೆಡ್ ಏನಾಗುತ್ತೆ, ಹೈ ಟೆಂಪರೇಚರ್ ಏರಿಯಾ ಆಗುತ್ತೆ ಭಾರತದ ಭೂಭಾಗದ ಮೇಲೆ. Land mass, high temperature created over the land mass. ಆಗ ಸೊ ಇಲ್ಲಿ ಮುಖ್ಯವಾಗಿ a low pressure area is developed. A low pressure area is developed ಎಲ್ಲಿ over the Bay of Bengal. Where is that? So Bay of Bengal ನಲ್ಲಿ ಏನಾಗುತ್ತೆ, ಕಡಿಮೆ ಒತ್ತಡ ಉಂಟಾಗುತ್ತೆ ನೋಡಿ. ಡ್ಯೂ ಟು ಲೋ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್ ಇನ್ ದ ಮಂತ್ ಆಫ್ ಅರ್ಲಿ ಅಕ್ಟೋಬರ್, ಸೊ ಕನ್ವರ್ಟೆಡ್ ಇನ್ ಟು ಏನಾಗುತ್ತೆ, ಹೈ ಪ್ರೆಷರ್ ಆಗುತ್ತೆ ಓವರ್ ಲ್ಯಾಂಡ್ ಮಾಸ್. ಸೊ ಅಟ್ ದಟ್ ಟೈಮ್
ಬೇ ಆಫ್ ಬೆಂಗಾಲ್ ನಲ್ಲಿ, ನಾಟ್ ಇನ್ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ನಲ್ಲಿ ಆಗುತ್ತೆ, ಏನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ, ಲೋ ಪ್ರೆಷರ್. ಡ್ಯೂ ಟು ದಿಸ್ ಏನಾಗುತ್ತೆ, ಲೋ ಪ್ರೆಷರ್ ವಾಸ್ ಕ್ರಿಯೇಟೆಡ್ ಆರ್ ಡೆವಲಪ್ಡ್ ಓವರ್ ಬೇ ಆಫ್ ಬೆಂಗಾಲ್. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತೆ. ಲೋ ಪ್ರೆಷರ್ ಕ್ರಿಯೇಟೆಡ್ ಇನ್ ಬೇ ಆಫ್ ಬೆಂಗಾಲ್. ವೆನ್ ಲೋ ಪ್ರೆಷರ್ ಡೆವಲಪ್ಡ್ ಇನ್ ಬೇ ಆಫ್ ಬೆಂಗಾಲ್, ಈಸಿಲಿ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಏನ್ ಈ ದಿಕ್ಕಿನಲ್ಲಿ ಬೀಸ್ತಾ ಇತ್ತಲ್ಲ, ಸೊ ಈ ದಿಕ್ಕಿನಲ್ಲಿ ಬೀಸ್ತಾ ಇತ್ತು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಯಾವ ದಿಕ್ಕಿಗೆ ಬೀಸ್ತಾ ಇದೆ, ನಾರ್ತ್ ಈಸ್ಟ್ ಡೈರೆಕ್ಷನ್ ಬೀಸ್ತಾ ಇದೆ. ಯಾವುದು, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬ್ಲೋಸ್ ಟು ನಾರ್ತ್ ಈಸ್ಟ್ ಡೈರೆಕ್ಷನ್ ಬೀಸ್ತಾ ಇತ್ತು ಮಳೆಗಾಲದ ಸಂದರ್ಭದಲ್ಲಿ. ಯಾವಾಗ, ಸೊ ಇಲ್ಲಿ ಬೇ ಆಫ್ ಬೆಂಗಾಲ್, ಇಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಬೇ ಆಫ್ ಬೆಂಗಾಲ್ ನೋಡಿ, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಏನಾಗ್ತಾ ಇದೆ, ಸೊ ಇಲ್ಲಿ ಯಾವುದರಿಂದ, ಇಲ್ಲಿ ವೆಸ್ಟ್, ಇಲ್ಲಿ ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಈ ಡೈರೆಕ್ಷನ್ ಬೀಳ್ತಾ ಇರುತ್ತೆ. ಯಾವಾಗ, ರೈನಿ ಸೀಸನ್ ಅಲ್ಲಿ. ಯಾವಾಗ ಇಲ್ಲಿ ಬೇ ಆಫ್ ಬೆಂಗಾಲ್ ನಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೋ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೋ, ಆಗ ಆಸ್ ಅ ರಿಸಲ್ಟ್ ದೀಸ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಸ್ಟಾರ್ಟ್ ಟು ಏನಾಗುತ್ತೆ ಮುಖ್ಯವಾಗಿ, ಆಗ ಇಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಏನಾಗುತ್ತೆ, ಸ್ಟಾರ್ಟೆಡ್ ಟು ರೀಟ್ರೀಟ್, ಪುನಃ ವಾಪಸ್ ಬರ್ಲಿಕ್ಕೆ, ರೀಟ್ರೀಟಿಂಗ್. ಸೊ ಅಂಡ್ ಸ್ಟಾರ್ಟ್ಸ್ ಬ್ಲೋವಿಂಗ್ ಫ್ರಮ್, ನೋಡಿ ಇದು ಹೋಗಿ ಏನಾಗುತ್ತೆ, ಈ ಡೈರೆಕ್ಷನ್ ಬೀಳ್ತಕ್ಕಂಥದ್ದು. ಸೊ ಅಗೈನ್ ಏನ್ ಮಾಡುತ್ತೆ, ಸೊ ಇದು ಡ್ಯೂ ಟು ಲೋ ಟೆಂಪರೇಚರ್, ಲೋ ಪ್ರೆಷರ್ ಏನಾಗುತ್ತೆ, ಒನ್ಸ್ ಅಗೇನ್ ಮತ್ತೆ ವಾಪಸ್ ಬೀಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾವುದು, ಸೌತ್ ವೆಸ್ಟ್ ಮಾನ್ಸೂನ್ ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬಿಕಾಸ್ ಲೋ ಪ್ರೆಷರ್ ಏರಿಯಾ ಕ್ರಿಯೇಟೆಡ್ ಇನ್ ಬೇ ಆಫ್ ಬೆಂಗಾಲ್, ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಸ್ಟಾರ್ಟ್ ಟು ರೀಟ್ರೀಟಿಂಗ್ ಆಸ್ ನಾರ್ತ್ ಈಸ್ಟ್. ಹೆಂಗಾಗಿ ನಾರ್ತ್ ಈಸ್ಟ್ ವಿಂಡ್ಸ್ ಆಗಿ ಬ್ಲೋ ಮಾಡಿ ಪ್ರಯತ್ನ ಮಾಡುತ್ತೆ. ಕ್ಲಿಯರ್, ಅರ್ಥ ಮಾಡ್ಕೊಳ್ಳಿ. ಡ್ಯೂ ಟು ಅರ್ಲಿ ಅಕ್ಟೋಬರ್, so low pressure and low temperature, so it converted as high pressure, so over the land mass. As a result, Bay of Bengal, in Bay of Bengal, low pressure is created or developed. At that moment, as a result, the southwest monsoon winds starts to retreat. ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಫ್ರಮ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಇಂದ ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾವುದು, ಮಾನ್ಸೂನ್ winds starts to retreat from north east direction. So then ಯಾವುದ್ರ ಕಡೆ, ಬೇ ಆಫ್ ಬೆಂಗಾಲ್ ಕಡೆಗೆ ಫ್ಲೋ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಮುಖ್ಯವಾಗಿ ಏನಾಗುತ್ತೆ, ಸೊ ಇಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್ ಸ್ಟಾರ್ಟ್ಸ್ ಆಗುತ್ತೆ. ಸೊ ದಿಸ್ ಸೀಸನ್ ಈಸ್ ನೋನ್ ಆಸ್ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಈ ಕಾಲವನ್ನ ನಮ್ಮ ಜಿಯೋಗ್ರಫಿಯಲ್ಲಿ, ಇತಿಹಾಸದಲ್ಲಿ we call as retreating monsoon season. ಇದನ್ನು ನಾವು ಭಾರತ ದೇಶದಲ್ಲಿ ನಾರ್ತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ನಾರ್ತ್ ವೆಸ್ಟ್ ಮಾನ್ಸೂನ್ ಸೀಸನ್. So remember, during north east monsoon season ಅಂತ ಕರಿತೀವಿ. It is the season of unsettled. ಇಲ್ಲಿ ವೆದರ್ ಕಂಡೀಷನ್ಸ್ ಇರುತ್ತೆ. ಈ ಸಂದರ್ಭದಲ್ಲಿ ಅನ್ಸೆಟಲ್ಡ್, ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಎಕ್ಸೆಪ್ಟೆಡ್ ನಾವು ನಿರೀಕ್ಷಣೆ ಮಾಡದೇ ಇರತಕ್ಕಂತಹ ಕೆಲವು ಕಂಡೀಷನ್ಸ್ಗಳು ಈ ಸಂದರ್ಭದಲ್ಲಿ ಇರುತ್ತೆ. ಯಾವಾಗ ನೋಡಿ, ಡಿಸೆಂಬರ್ನಲ್ಲಿ, ಜನವರಿಯಲ್ಲಿ ಮಳೆ ಆದಾಗ ಏನು ಮೂರನೇ ಇರಲ್ಲ, ರಾತ್ರಿ ಮಳೆ ಆಗುತ್ತೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಲ್ಡ್ಸ್ ಅಥವಾ ಕ್ಲೌಡ್ಸ್ ಇರಲ್ಲ, ಸೊ ಇಮಿಡಿಯೇಟ್ಲಿ ಮಳೆ ಆಗುತ್ತೆ. ಹಾಗಾಗಿ this season, retreating monsoon season, is unsettled weather conditions. Totally, India receives 13% of annual rainfall. This season, retreating monsoon season, India receives 13% of annual rainfall.
13% ಅಷ್ಟು ವರ್ಷದಲ್ಲಿ ಬೀಳ್ತಕ್ಕಂಥ ಮಳೆಯ ಶೇಕಡ 13% ಈ ಒಂದು ಏರಿಯಾದಲ್ಲಿ ಪಡ್ಕೊಳ್ಳುತ್ತೆ. ಅಂಡ್ ಸೊ ದಿಸ್ ಸೀಸನ್ ಸೊ ಗಿವನ್ ರೈನ್ಫಾಲ್ ಟು ಎಲ್ಲಿಗೆ ಮಳೆ ಆಗುತ್ತೆ ಈ ಸಂದರ್ಭದಲ್ಲಿ ಜಾಸ್ತಿಯಾಗಿ ಅಂದ್ರೆ ಮುಖ್ಯವಾಗಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಕೋಸ್ಟಲ್ ಲೈನ್ ಇರ್ತಕ್ಕಂಥ ಯಾವುದು ಕೋಸ್ಟ್ ಆಫ್ ತಮಿಳ್ನಾಡು ನೋಡಿ, ಕೋಸ್ಟ್ ಆಫ್ ತಮಿಳ್ನಾಡು. ಸೊ ಈ ರೀತಿಯಲ್ಲಿ ಭಾರತ ಬಂದಾಗ ಸೊ ಇದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಆದ್ರೆ ಇಲ್ಲಿ ಬರ್ತಕ್ಕಂಥ ತಮಿಳ್ನಾಡು COAST ಕೋಸ್ಟ್ ತಮಿಳ್ನಾಡು. ಸೊ ಇಲ್ಲಿ ಮಳೆ ಆಗುತ್ತೆ ಯಾವಾಗ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಸೊ ಎಲ್ಲಿ ಮಳೆ ಆಗುತ್ತೆ ಕೋಸ್ಟ್ ಆಫ್ ತಮಿಳ್ನಾಡು. ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಲ್ಲಿ ಕೋಸ್ಟ್ ಆಫ್ ತಮಿಳ್ನಾಡು ರಿಸೀವ್ಸ್ ರೈನ್ಫಾಲ್ ಅಂಡ್ ಆಂಧ್ರ ಪ್ರದೇಶಕ್ಕೂ ಸಹ ಸಾಕಷ್ಟು ಮಳೆ ಆಗುತ್ತೆ. ಅಂಡ್ ಒಡಿಶಾ ಗೆಟ್ಸ್ rainfall during this season. ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಲ್ಲಿ 3 ರಾಜ್ಯಗಳಿಗೆ ಮಳೆ ಆಗುತ್ತೆ. ಒಂದು ಕೋಸ್ಟ್ ಆಫ್ ತಮಿಳ್ನಾಡು, ಆಂಧ್ರ ಪ್ರದೇಶ್ and ಒಡಿಶಾ ಗೆಟ್ಸ್ ರೈನ್ಫಾಲ್ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್. 3 ರಾಜ್ಯಗಳಲ್ಲಿ ಮಳೆ ಆಗುತ್ತೆ ಯಾವಾಗ ಡಿಸೆಂಬರ್ ಮಂತ್ ಅಲ್ಲಿ ಏನಾಗುತ್ತೆ ಸೊ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆಗ ಮುಖ್ಯವಾಗಿ ಮಳೆ ಆಗುತ್ತೆ ಎಲ್ಲಿ ಇನ್ ದ ಕೋಸ್ಟಲ್ ಲೈನ್ಸ್ ಆಫ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಒಡಿಶಾ. ಸೊ ಇನ್ ದಟ್ ಏರಿಯಾ ವಿ receives rainfall during the period of retreating monsoon season. ಇನ್ನ ಈ ಭಾರತದಲ್ಲಿ ಏನಾಗುತ್ತೆ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ರೀಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಸಮ್ ಏರಿಯಾಸ್ ಗಳಲ್ಲಿ ಈ ಮೂರನ್ನು ಬಿಟ್ಟು ಆಂಧ್ರ, ತಮಿಳ್ನಾಡು ಅಂಡ್ ಒಡಿಶಾ ಬಿಟ್ಟು ಇನ್ನೇ ಕೆಲವು ಕಡೆ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗುತ್ತೆ. ಏನು ಮಳೆ ಆಗುತ್ತೆ ಅಲ್ಲಿ ಮುಖ್ಯವಾಗಿ ಅಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಉಂಟಾಗುತ್ತೆ, ಚಂಡಮಾರುತಗಳು ಬರುತ್ತೆ. ಬೇ ಆಫ್ ಬೆಂಗಾಲ್ ಕಡೆಯಿಂದ ಬಹಳ ವೇಗವಾಗಿ ಗಾಳಿ ಬೀಸ್ತಾ ಬರುತ್ತೆ, ಬಹಳ ವೇಗವಾಗಿ 200 ಕಿಲೋಮೀಟರ್ಸ್ ಪರ್ ಅವರ್, 200 ಕಿಲೋಮೀಟರ್ 300 ಕಿಲೋಮೀಟರ್ ಫಾಸ್ಟ್ ಆಗಿ ಗಾಳಿ ಬೀಸ್ತಾ ಇರುತ್ತೆ. ಆಗ ತಮಿಳುನಾಡನ್ನ ದಾಟಿಕೊಂಡು, ಆಂಧ್ರವನ್ನು ದಾಟಿಕೊಂಡು, ಒಡಿಶಾವನ್ನು ದಾಟಿಕೊಂಡು ಈ ಕಡೆ ಪ್ರದೇಶಗಳಲ್ಲೂ ಸಾಕಷ್ಟು ಸಂದರ್ಭಗಳಲ್ಲಿ ಮಳೆ ಆಗುತ್ತೆ. ಸೈಕ್ಲೋನ್ ಇದೆಯಂತೆ, ಸುಮ್ನೆ ಮಳೆ ಆಗ್ತಾ ಇದೆ. ಸೈಕ್ಲೋನ್ ಇದೆ ಅಂತ ಮಳೆ ಬರಂಗಿಲ್ಲ ನಮಗೆ ಸೈಕ್ಲೋನ್ ಸಂದರ್ಭದಲ್ಲಿ. ಆದ್ರೂ ಸಹ ನಮ್ಮ ಕರ್ನಾಟಕಕ್ಕಾಗಿರ್ಬೋದು ಇನ್ನು ಅನೇಕ ರಾಜ್ಯಗಳಿಗೆ ಮಳೆ ಆಗುತ್ತೆ ಬಿಕಾಸ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್. ಉಷ್ಣವಲಯದಲ್ಲಿ ಉಂಟಾಗ್ತಕ್ಕಂಥ ಚಂಡಮಾರುತಗಳು ಸೈಕ್ಲೋನ್ಸ್ ಫ್ರಮ್ ದ ಸೈಡ್ಸ್ ಆಫ್ ಬೇ ಆಫ್ ಬೆಂಗಾಲ್ ಬೀಸ್ತಕ್ಕಂಥ ಗಾಳಿ ಬಹಳ ಫಾಸ್ಟ್ ಆಗಿ ಬೀಸ್ತಾ ಇರುತ್ತೆ. ಸೊ ತಮಿಳುನಾಡನ್ನು ದಾಟ್ಕೊಂಡು ಈ ಕಡೆ ಬರುತ್ತೆ, ಆಂಧ್ರ ಪ್ರದೇಶ ದಾಟ್ಕೊಂಡು ಈ ಕಡೆ ಬರುತ್ತೆ, ಒಡಿಶಾವನ್ನು ದಾಟ್ಕೊಂಡು ಈ ಕಡೆ ಬಂದು ಏನ್ ಮಾಡುತ್ತೆ ನಮಗೆ ರೈನ್ ಫಾಲ್ಸ್ ನ ತರುತ್ತೆ. ಅದೇನು ಸೀಸನಲ್ ರೈನ್ ಫಾಲ್ ಏನ್ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಅನ್ಸೀಸನಲ್ ಬರಬಾರ್ದಾಗಿತ್ತು ಮಳೆ ಬರುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ಟ್ರಾಪಿಕಲ್ ಸೈಕ್ಲೋನ್ಸ್ ಅಕರ್ಸ್ ಇನ್ ದ ಬೇ ಆಫ್ ಬೆಂಗಾಲ್. ಬಂಗಾಳದಲ್ಲಿ ಉಂಟಾಗ್ತಕ್ಕಂಥ ಟ್ರಾಪಿಕಲ್ ಸೈಕ್ಲೋನ್ಸ್ ಇಲ್ಲಿ ಮುಖ್ಯವಾಗಿ ಏನ್ ಮಾಡುತ್ತೆ, ಯಾರದು ಟ್ರಾಪಿಕಲ್ ಸೈಕ್ಲೋನ್ಸ್ that occurs during at the time of retreating monsoon season caused damage. ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. caused damage. So to this season, ಈ ಸೀಸನ್ ನಲ್ಲಿ ಸಾಕಷ್ಟು ಏನನ್ನ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು ಟ್ರಾಪಿಕಲ್ ಸೈಕ್ಲೋನ್ಸ್ that arose during at the time of retreating monsoon season. So that is the 4th important seasons of our country. ನಮ್ಮ ದೇಶದಲ್ಲಿ ಬರ್ತಕ್ಕಂಥ 4 ಸೀಸನ್ಸ್ಗಳು. One is winter season, summer season. Wait, just listen. Winter season starts from December. ಅಲ್ಲಿ months ಅನ್ನು ಬರೀಬೇಕಾಗುತ್ತೆ. Then secondly summer season, March then thirdly rainy season, and fourthly retreating monsoon season. Then lastly we try to discussing about distribution of rainfall. Distribution of rainfall. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಒಂದೇ ರೀತಿಯಾಗಿ ಮಳೆ ಬರುತ್ತಾ? ಒಂದು ಕಡೆ ರಿಸೀವ್ಸ್ ಹೆವಿ ರೈನ್ಫಾಲ್, ಒಂದು ಕಡೆ ಲೆಸ್ ರೈನ್ಫಾಲ್ ಬರ್ತಾ ಇದೆ, ಆವರೇಜ್ ರೈನ್ಫಾಲ್ ಬರ್ತಾ ಇದೆ. ಸೊ ಹಾಗಾದ್ರೆ ನಾವು ಇವತ್ತು ನೋಡ್ಬೇಕಾಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್.
ಆನ್ ದ ಬೇಸಿಸ್ ಆಫ್ ಅಂದ್ರೆ ನಮ್ಮ ದೇಶದಲ್ಲಿ ಬೀಳ್ತಕ್ಕಂಥ ಸೊ ಅಮೌಂಟ್ ಆಫ್ ಆನಿಯಲ್ ರೈನ್ಫಾಲ್, ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಬೀಳ್ತಕ್ಕಂಥ ಒಟ್ಟು ಮಳೆಯ ಪ್ರಮಾಣದ ಆನ್ ದ ಬೇಸಿಸ್ ಆಫ್ amount of rainfall, India can be divided into 3 branches. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಒಟ್ಟು ಸರಾಸರಿ ಮಳೆಯನ್ನು ಆಶ್ರಯಿಸಿಕೊಂಡು ನಾವು 3 ರೀತಿಯ ವರ್ಗೀಕರಣವನ್ನು ಮಾಡಿದ್ದೀವಿ. On the basis of amount of annual rainfall, we divide 3 branches. ನಮ್ಮ ದೇಶದಲ್ಲಿ ಮುಖ್ಯವಾಗಿ ನಾವು 3 ಭಾಗಗಳನ್ನಾಗಿ ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ಏರಿಯಾಸ್ ವಿತ್ ಲೋ ರೈನ್ಫಾಲ್, ಮೊದಲನೇದಾಗಿ ಲೋ ರೈನ್ಫಾಲ್ ಏರಿಯಾ, ಲೋ ರೈನ್ಫಾಲ್ ಏರಿಯಾ ಒಂದನೇದಾಗಿ ಅಂದ್ರೆ ತುಂಬಾನೇ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ಒಂದು ಭಾಗ. ಹೌ ಯು ಅಸೆಸ್ ಇಟ್ಸ್ ಎ ಲೋ ರೈನ್ಫಾಲ್ ಏರಿಯಾ? ಹೇಗೆ ಹೇಳ್ತೀರಾ ನೀವು ಇದು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತೇಳಿ ಹೇಳಿದಾಗ ಅಲ್ಲಿ ಒಂದು ಆವರೇಜ್ ಅನ್ನು ಕೊಟ್ಟಿದ್ದಾರೆ. ಯಾವುದನ್ನ ಮುಖ್ಯವಾಗಿ ಅಂದ್ರೆ ದ ಏರಿಯಾ ವಿಚ್ ರಿಸೀವ್ಸ್, ಇಲ್ಲಿ ಮುಖ್ಯವಾಗಿ ಲೆಸ್ ದ್ಯಾನ್ 50 ಸೆಂಟಿಮೀಟರ್, ಲೆಸ್ ದ್ಯಾನ್ 50 ಸೆಂಟಿಮೀಟರ್ಸ್ ಗಿಂತ ಕಡಿಮೆ ಮಳೆ ಬೀಳಬೇಕು ಆ ವರ್ಷಕ್ಕೆ. ಲೆಸ್ ದ್ಯಾನ್ 50 ಸೆಂಟಿಮೀಟರ್ಸ್ ಆಫ್ ಆನಿಯಲ್ ರೈನ್ಫಾಲ್ ಅನ್ನ ರಿಸೀವ್ಸ್ ಮಾಡತಕ್ಕಂತ ಎಲ್ಲ ಏರಿಯಾಗಳನ್ನ ವಿ ಕಾಲ್ ದೆಮ್ ಆಸ್ ಲೋ ರೈನ್ಫಾಲ್ ಏರಿಯಾ. ಅಂದ್ರೆ ಒಂದು ವರ್ಷಕ್ಕೆ ಆ ಪ್ರದೇಶದಲ್ಲಿ ಕೇವಲ 50 ಸೆಂಟಿಮೀಟರ್ಸ್ ಗಿಂತ ಕಡಿಮೆ ಮಳೆ ಆಗಬೇಕು. ದಟ್ಸ್ ಏರಿಯಾಸ್ ಆರ್ ಕಾಲ್ಡ್ ಆಸ್ ಲೋ ರೈನ್ಫಾಲ್ ಏರಿಯಾ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಲೋ ರೈನ್ಫಾಲ್ ಏರಿಯಾಸ್ ನೋಡಿದಾಗ ವೆಸ್ಟರ್ನ್ ಕಚ್, ಗುಜರಾತ್ ಅಲ್ಲಿ ಬರ್ತಕ್ಕಂಥ ವೆಸ್ಟರ್ನ್ ಕಚ್, ಪಶ್ಚಿಮ ಕಚ್ ಪ್ರದೇಶ, ವೆಸ್ಟರ್ನ್ ಕಚ್ ಅಂಡ್ ಥಾರ್ ಡೆಸರ್ಟ್ ಆಫ್ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಥಾರ್ ಡೆಸರ್ಟ್, ವೆಸ್ಟರ್ನ್ ಕಚ್, ಥಾರ್ ಡೆಸರ್ಟ್ ಇನ್ ರಾಜಸ್ಥಾನ್ ಅಂಡ್ adjoining, ರಾಜಸ್ಥಾನಕ್ಕೆ ಹೊಂದಿಕೊಂಡಿರ್ತಕ್ಕಂಥ adjoining, ರಾಜಸ್ಥಾನಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ಲೇಸಸ್ ಗಳಾಗಿರ್ತಕ್ಕಂಥ ಯಾವುದು ವೆಸ್ಟರ್ನ್ ಪಂಜಾಬ್, ಓಲ್ ಪಂಜಾಬ್ ಅಲ್ಲ, ಓಲ್ ಪಂಜಾಬ್ ಅಲ್ಲ, ವೆಸ್ಟರ್ನ್ ಪಂಜಾಬ್, ಪಶ್ಚಿಮ ಪಂಜಾಬ್ ಅನ್ನು ನಾವು ನೋಡ್ತೀವಿ, ಹರಿಯಾಣ ಅಂಡ್ ಗುಜರಾತ್. ಹರಿಯಾಣನೂ ಸಹ ಮುಖ್ಯವಾಗಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ. ಗುಜರಾತ್ ಆಲ್ಸೋ ರಿಸೀವ್ಸ್ ಲೋ ರೈನ್ಫಾಲ್. ದೆನ್ ನಾರ್ತ್ ಆಫ್ ಜಾಸ್ಕರ್ ರೇಂಜ್, ಜಾಸ್ಕರ್ ಪರ್ವತ ಪ್ರದೇಶದ ಉತ್ತರ ಭಾಗನೂ ಸಹ ಮುಖ್ಯವಾಗಿ ಲೋ ರೈನ್ಫಾಲ್ ಏರಿಯಾಸ್. ಅಂಡ್ ಮತ್ತೆ ಮುಖ್ಯವಾಗಿ ರೈನ್ ಶಾಡೋ ಏರಿಯಾಸ್ ಆಫ್ ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರ್ತಕ್ಕಂಥ ರೈನ್ ಶಾಡೋ ಏರಿಯಾಸ್, ಮಳೆ ನೆರಳಿನ ಪ್ರದೇಶಗಳು ಸಹ ಮುಖ್ಯವಾಗಿ ಲೋ ರೈನ್ಫಾಲ್ ಏರಿಯಾಸ್ ಆಗುತ್ತೆ. ಹಾಗಾದ್ರೆ ವಿಚ್ ಈಸ್ ದ ಲೋಯೆಸ್ಟ್ ರೈನ್ಫಾಲ್ ಏರಿಯಾ ಆಫ್ ಅವರ್ ಕಂಟ್ರಿ? ನಮ್ಮ ದೇಶದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು? ಜಾಸ್ತಿನೂ ಬೀಳುತ್ತೆ, ಕಡಿಮೆನೂ ಬೀಳುತ್ತೆ. ಹಾಗಾದ್ರೆ ಹೈ ಒಂದ್ ಕಡೆ ಆದ್ರೆ ಲೋ ರೈನ್ಫಾಲ್ ಏರಿಯಾಸ್ ಅನ್ನು ನೋಡಿದಾಗ ಮುಖ್ಯವಾಗಿ ರಾಯ್ಲಿ, ಬಹಳ ಇಂಪಾರ್ಟೆಂಟ್, ರಾಯ್ಲಿ ದಟ್ ಈಸ್ ಲೊಕೇಟೆಡ್ ಇನ್ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಬರ್ತಕ್ಕಂಥ ರಾಯ್ಲಿ ಎಂಬ ಪ್ರದೇಶ ವೆರಿ ಲೋ ರೈನ್ಫಾಲ್ ರೆಕಾರ್ಡ್ ಆಗಿದೆ ಅಲ್ಲಿ. ಎಷ್ಟಪ್ಪ ಅಂದ್ರೆ ಒಂದು ವರ್ಷಕ್ಕೆ ಓನ್ಲಿ 8.3 ಸೆಂಟಿಮೀಟರ್ ಆಫ್ ಆನಿಯಲ್ ರೈನ್ಫಾಲ್ ಇನ್ ದಟ್ ಏರಿಯಾ. ರಾಯ್ಲಿ ನಿಮಗೆ ಕೇಳ್ತಾರಿಲ್ಲ ಎಕ್ಸಾಮ್ ಅಲ್ಲಿ, ಹೈ ರೈನ್ಫಾಲ್ ಆದ್ರೂ ಕೇಳ್ತಾರೆ, ಅದು ಕೇಳಿಲ್ಲ ಅಂದ್ರೆ ಇದಿರುತ್ತೆ. ಎರಡರಲ್ಲಿ ಒಂದು ಗ್ಯಾರಂಟಿ, 1 ಮಾರ್ಕ್ಸ್. ಹೈ ರೈನ್ಫಾಲ್ ಏರಿಯಾಸ್ ಆದ್ರೂ ಕೇಳಬಹುದು ಅಥವಾ ಲೋ ರೈನ್ಫಾಲ್ ಏರಿಯಾಸ್ ಆದ್ರೂ ಕೇಳಬಹುದು. ಇಲ್ಲ ಅಂದ್ರೆ ಇನ್ನ ಯಾವುದು ಟೆಂಪರೇಟೆಡ್ ಏರಿಯಾಸ್ ಆದ್ರೂ ಕೇಳಬಹುದು, ಲೋ ಟೆಂಪರೇಟೆಡ್ ಏರಿಯಾಸ್ ಆದ್ರೂ ಕೇಳಬಹುದು. ಹಾಗಾಗಿ
Roily in Rajasthan receives only 8.3 centimeters of annual rainfall. It is called as low rainfall areas in India. ನಮ್ಮ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂದ್ರೆ ರಾಯ್ಲಿ, ROYLI ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ. Roily in Rajasthan is the low rainfall area. That is one. In the another one is moderate rainfall. Moderate rainfall ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮಧ್ಯ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂಥ ಪ್ರದೇಶ moderate rainfall. So this area receives 50 centimeters, more than 50 centimeters, less than 100 centimeters of annual rainfall. ಈ ಏರಿಯಾದಲ್ಲಿ 50 ಸೆಂಟಿಮೀಟರ್ಸ್ ಇಂದ ಜಾಸ್ತಿ ಮಳೆ ಆಗುತ್ತೆ, 100 ಸೆಂಟಿಮೀಟರ್ಸ್ ಇಂದ ಕಡಿಮೆ ಮಳೆ ಆಗುತ್ತೆ. That rainfall areas are called as moderate rainfall areas. Remember, the areas receives more than 50 centimeters of annual rainfall and less than 100 centimeters of annual rainfall are called as moderate rainfall areas. Remember, ಹಾಗಾದ್ರೆ ನಮ್ಮ ಭಾರತದಲ್ಲಿ ಎಲ್ಲಿದೆಯಾ? Remember, a long belt. ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಏರಿಯಾ, ಲಾಂಗ್ ಬೆಲ್ಟ್ ಎಕ್ಸ್ಟ್ಯಾಂಡಿಂಗ್ ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾರ್ದರ್ನ್ ಎಕ್ಸ್ಟ್ಯಾಂಡಿಂಗ್ ಫ್ರಮ್ ನಾರ್ದರ್ನ್ ಪಂಜಾಬ್ ಟು ಕೇಪ್ ಆಫ್ ಕನ್ಯಾಕುಮಾರಿ. ನಿಮ್ಮ ಮ್ಯಾಪ್ ಅಲ್ಲಿ ಬ್ಲಾಕ್ ಮಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಎಕ್ಸ್ಟ್ಯಾಂಡಿಂಗ್ ಫ್ರಮ್ ನಾರ್ದರ್ನ್ ಪಂಜಾಬ್, ಪಂಜಾಬಿನ ಉತ್ತರದಿಂದ ಒಂದು ಬೆಲ್ಟ್ ಪ್ರಾರಂಭವಾಗುತ್ತೆ, ಎಂಡ್ಸ್ ಇನ್ ಕನ್ಯಾಕುಮಾರಿ ಅಲ್ವಾ? ಸೊ ದಿಸ್ ಏರಿಯಾ receives average rainfall area, average rainfall. Remember, so totally this northern to moderate rainfall area is broader in the north. ಮೇಲಕ್ಕೆ ಹೋದಾಗ ಏನಾಗಿದೆ? ಬ್ರಾಡರ್ ಆಗಿದೆ ಅಂದ್ರೆ ವಿಶಾಲವಾಗಿದೆ. ಬ್ರಾಡರ್ ಇನ್ ನಾರ್ತ್, ದೀಸ್ ಬೆಲ್ಟ್ ಬ್ರಾಡರ್ ಮೀನ್ಸ್ ವಿಶಾಲವಾಗಿದೆ. ಯಾವ ಡೈರೆಕ್ಷನ್ ಅಲ್ಲಿ? ನಾರ್ತ್ ಡೈರೆಕ್ಷನ್ ನಲ್ಲಿ ವಿಶಾಲವಾಗಿದೆ. Moderate rainfall area is broader in the north. Then ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ? Narrow in the peninsular plateau. ನಮ್ಮ ಕರ್ನಾಟಕದಲ್ವಾ ಪೆನಿನ್ಸುಲಾರ್ ಪ್ಲಾಟ್ಯೂ ಭಾಗಕ್ಕೆ ಬಂದಾಗ ಮುಖ್ಯವಾಗಿ ಸೊ ಇದು ನ್ಯಾರೋ ಆಗ್ತಾ ಬರುತ್ತೆ, ತುಂಬಾನೇ ಕಿರಿದಾಗ್ತಾ ಬರ್ತಾ ಹೋಗುತ್ತೆ. ನಾರ್ತ್ ನಲ್ಲಿ ತುಂಬಾ ಬ್ರಾಡ್ ಆಗಿದೆ, ಬಟ್ ಇನ್ ದ ಪೆನಿನ್ಸುಲಾರ್ ಪ್ಲಾಟ್ಯೂ ಇದು ಮತ್ತೆ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ಏನಾಗುತ್ತೆ? ಬಹಳ ನ್ಯಾರೋ ಪ್ಲೇಟ್ಸ್ ಅನ್ನು ಒಳಗೊಂಡಿದೆ. ಅಂಡ್ ಆಲ್ಸೋ ಇಲ್ಲಿ ಸೊ ಇನ್ ದ ಈಸ್ಟರ್ನ್ ಘಾಟ್ಸ್ ಅನ್ನು ಸಹ ಮುಖ್ಯವಾಗಿ ಸೊ ನಾವು ಕಡಿಮೆ ಅವರೇಜ್ ಏರಿಯಾಸ್ ರೈನ್ಫಾಲ್ ನಾವು ಕಾಣ್ತೀವಿ. ರಿಮೆಂಬರ್, moderate rainfall area so starts from western Punjab and ends in Kanyakumari. Then moderate rainfall areas are broader in north and narrow in the western Ghats, eastern Ghats, and also peninsular plateau. Then another one is so heavy rainfall area. ಮೂರನೇದಾಗಿ heavy rainfall area. ಬೇಸಾನ್ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತ ಭಾರತದಲ್ಲಿದೆ. Heavy rainfall areas. So these areas receives 100 to 200 centimeters, more than 250. Yes, 250 meters, more than 250. ನೋಡಿ, 100 ಮೇಲೆ ಎಷ್ಟೇ ಮಳೆ ಬಂದರೂ ಸಹ 250 ಬರ್ತಕ್ಕಂಥದ್ದು ನಾವು ಹೆವಿ ರೈನ್ಫಾಲ್ ಅಂತ ಕರಿತೀವಿ. ಸೊ ಸಮ್ ಏರಿಯಾಸ್ ಆಫ್ ಅವರ್ ಕಂಟ್ರಿ ರಿಸೀವ್ಸ್ ಮೋರ್ ದನ್ 600, 700 and 1011 centimeters of annual rainfall is recorded in our country. So ಹಾಗಾಗಿ ಮುಖ್ಯವಾಗಿ the area receives more than 100 centimeters and less than 250. More than 100 centimeters of rainfall areas are called as
area, heavy rainfall areas. So in our country, ನಮ್ಮ ಭಾರತದಲ್ಲಿ 4 belts, 4 belts ಗಳಿದೆ. ಯಾವುದು? 4 separate. ಹೆವಿ ರೈನ್ಫಾಲ್ ಏರಿಯಾಸ್ ನಮ್ಮಲ್ಲಿ ಮುಖ್ಯವಾಗಿ 4 ಬೆಲ್ಟ್ಸ್ ಗಳನ್ನು ನಾವು ಕಂಡಿದ್ದೇವೆ. 4 ವಿಭಾಗಗಳ 4 ಕಡೆಯದು ಏನಾಗಿದೆ, ಹೆವಿ ರೈನ್ಫಾಲ್ ಏರಿಯಾಸ್ ಗಳನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಫಸ್ಟ್ ಬೆಲ್ಟ್ ಅನ್ನು ನೋಡಿದಾಗ ಮುಖ್ಯವಾಗಿ ಯಾವುದೇ ಮುಖ್ಯವಾಗಿ ಎ ನ್ಯಾರೋ ಬೆಲ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಅಂದ್ರೆ ವೆಸ್ಟರ್ನ್ ಘಾಟ್ಸ್ ನ ವೆಸ್ಟರ್ನ್ ಸೈಡ್ ನಲ್ಲಿ ಇರ್ತಕ್ಕಂಥ ನ್ಯಾರೋ ಬೆಲ್ಟ್, ವೆಸ್ಟರ್ನ್ ಸೈಡ್ಸ್ ನ ವೆಸ್ಟರ್ನ್ ಘಾಟ್ ಬರ್ತಕ್ಕಂಥ ನ್ಯಾರೋ ಬೆಲ್ಟ್, ಮನೆ ಕಿರಿದಾಗಿರ್ತಕ್ಕಂಥ ವೆಸ್ಟರ್ನ್ ಸೈಡ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಥವಾ ನ್ಯಾರೋ ಬೆಲ್ಟ್ ಆಫ್ ವೆಸ್ಟರ್ನ್ ಘಾಟ್. ದಟ್ ಈಸ್ ದ ಫಸ್ಟ್ ಬೆಲ್ಟ್. ಇನ್ನು ಸೆಕೆಂಡ್ ಬೆಲ್ಟ್ ಅನ್ನು ನಾವು ನೋಡಿದಾಗ, ಸೆಕೆಂಡ್ಲಿ ಎ ಬೆಲ್ಟ್ ಫ್ರಮ್ ಜಮ್ಮು ಹಿಲ್ಸ್ ಥ್ರೂ ಹಿಮಾಚಲ್ ಪ್ರದೇಶ್, ನಾರ್ದರ್ನ್ ಉತ್ತರ ಪ್ರದೇಶ್, ಬಿಹಾರ್ and West Bengal. That is the second belt. ಎರಡನೇ ಬೆಲ್ಟ್ ಅದನ್ನು ಸಹ ಹೆವಿ ರೈನ್ಫಾಲ್ ಆಗುತ್ತೆ. ಇಲ್ಲಿ ಸೊ ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಆಗಿರ್ಬೋದು, ದೆನ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಆಗಿರ್ಬೋದು, ದೆನ್ ಬಿಹಾರದಲ್ಲಿ ಆಗಿರ್ಬೋದು, ದೆನ್ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಬೆಲ್ಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಬೆಲ್ಟ್. ಥರ್ಡ್ ಒನ್ ಈಸ್ So third one is North Eastern India. North East ನಲ್ಲಿ ಬರ್ತಕ್ಕಂಥ, ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಬರ್ತಕ್ಕಂಥ ಇಂಡಿಯಾ ಪಾರ್ಟ್ಸ್ ಆಲ್ಸೋ ಹೆವಿ ರೈನ್ಫಾಲ್. ಅಲ್ಲಿ ಬರ್ತಕ್ಕಂಥ ಮಾಯ್ಸಿನ್ ರಾಕ್, ನಾರ್ತ್ ಈಸ್ಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಮಾಯ್ಸಿನ್ ರಾಕ್, ದಿಸ್ ಜೋನ್ ಗಾಟ್ಸ್ ಹೆವಿಯೆಸ್ಟ್ ರೈನ್ಫಾಲ್. ಮಾಯ್ಸಿನ್ ರಾಕ್. The highest rainfall area of our country is Meghalaya. Plateau ನಲ್ಲಿ ಕಂಡುಬರ್ತಕ್ಕಂಥ ಮಾಯ್ಸಿನ್ ರಾಕ್. ಚಿರಾಪುಂಜಿ ಇತ್ತು ಬಹಳ ದಿವಸ, ಚಿರಾಪುಂಜಿಯನ್ನು ಮೀರಿ ಹೆಚ್ಚಿಗೆ ಮಳೆ ಬರ್ತಕ್ಕಂಥ ಪ್ರದೇಶ ಅಂದ್ರೆ ಮಾಯ್ಸಿನ್ ರಾಕ್. The highest rainfall area of our country is Moisin Ram. That is located in Meghalaya Plateau. So that is the highest rainfall areas. And lastly, we discuss about the west coast and western sides of ಯಾವುದು ವೆಸ್ಟರ್ನ್ ಘಾಟ್ಸ್. ಮುಖ್ಯವಾಗಿ ಮೊದಲನೇದಾಗಿ ನೋಡ್ತಾ ಹೋದಾಗ ಇಲ್ಲಿ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್, ಕರಾವಳಿ ಪ್ರದೇಶ, ಪಶ್ಚಿಮದಲ್ಲಿ ಇರ್ತಕ್ಕಂಥ ಕರಾವಳಿ ಪ್ರದೇಶಕ್ಕೂ ಸಹ ಅರೇಬಿಯನ್ ಸೀ ಬ್ರಾಂಚ್ ಇಂದ ಹೆವಿ ರೈನ್ಫಾಲ್ ಆಗುತ್ತೆ. ಅಂಡ್ ವೆಸ್ಟರ್ನ್ ಸೈಡ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಆಲ್ಸೋ ರಿಸೀವ್ಸ್ heavy rainfall. So these are all the important heavy rainfall areas of our country. One is low rainfall, moderate rainfall, Heavy rainfall. slow rainfall ಅಲ್ಲಿ Royli in Rajasthan. Royli in Rajasthan receives lowest rainfall. So in our country, so in the heaviest rainfall only Moisin Ram in Meghalaya Plateau. Meghalaya ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ Moisin Ram is the highest rainfall area of our country. So it is called as heaviest rainfall area. ತುಂಬಾನೇ ಜಾಸ್ತಿ ಆಗಿರ್ತಕ್ಕಂಥ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಫ್ ಅವರ್ ಕಂಟ್ರಿ. Winter season, summer season, Rainy season, and monsoon season. So after that chapter, we goes to another important chapter, the soils of our country. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣು ಯಾವ ರೀತಿಯಾಗಿರ್ತಕ್ಕಂಥ ಮಣ್ಣು ನಮ್ಮ ದೇಶದಲ್ಲಿ ಇದೆ ಅನ್ನೋದನ್ನು ನಾಳೆ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ ನಾನು.